ಓಂ ನಮಃ ಶಿವಾಯ. ವೀಕ್ಷಕರೇ, ಇವತ್ತಿನ ವಿಷಯ ತುಲಾ ರಾಶಿ ಗುರು ಬದಲಾವಣೆಯ ಆ, ಫಲ ಏನಿದೆ ಅಂತ ನೋಡಿ. ಕಟಕ ರಾಶಿಗೆ ಗುರು ಬಂದಿದ್ದಾನೆ. ತುಲಾ ರಾಶಿ ಅಂದರೆ ಚಿತ್ತಾ ನಕ್ಷತ್ರದ ಬರುತ್ತೆ, ಮತ್ತು ಚಿತ್ರಾ ನಕ್ಷತ್ರದ 2 ಪಾದಗಳು ಮತ್ತು ಸ್ವಾತಿ ನಕ್ಷತ್ರದ 4 ಪಾದಗಳು ಮತ್ತು ವಿಶಾಖ ನಕ್ಷತ್ರದ 3 ಪಾದಗಳು. ಇಷ್ಟು ಬರ್ತದೆ, 1, 2, 3ನೇ ಪಾದ. ಇದು ತುಲಾ ರಾಶಿಯಾಗಿರ್ತದೆ. ತುಲಾ ರಾಶಿಗೆ ಅಧಿಪತಿ ಬಂದ್ಬಿಟ್ಟು ಶುಕ್ರ ಗ್ರಹ ಆಗಿರ್ತಾನೆ. ಇನ್ನು ತುಲಾ ರಾಶಿಗೆ ಗುರು ಏನು ಫಲ ಕೊಡ್ತಾನೆ ಅನ್ನೋದಾದ್ರೆ ನೋಡಿ, ತುಂಬಾ ಒಳ್ಳೆಯ ಫಲ ಇದೆ. ಗುರುವಿನ ಬದಲಾವಣೆ 10ನೇ ಮನೆಯಲ್ಲಿ ಆಗ್ತಾ ಇದೆ ನಿಮಗೆ ತುಲಾ ರಾಶಿಯಿಂದ. ಅದರಲ್ಲೂ ಕೂಡ ತುಲಾ ಲಗ್ನದವರಿಗೆ ಇನ್ನೂ ಹೆಚ್ಚು ಪರಿಣಾಮಕಾರಿಗೆ ಇದು ಅಪ್ಲೈ ಆಗ್ತದೆ. ತುಲಾ ರಾಶಿಗಿಂತ ತುಲಾ ಲಗ್ನದವರಿಗೆ ತುಂಬಾ ಹೆಚ್ಚು ಪರಿಣಾಮಕಾರಿಯಾಗಿ ಅಪ್ಲೈ ಆಗ್ತದೆ. 10ನೇ ಮನೆಯಲ್ಲಿ ಗುರು ಬಂದಿದ್ದಾನೆ, ತುಂಬಾ ಉಚ್ಚ ಸ್ಥಾನ, ಪ್ರಬಲನಾಗಿದ್ದಾನೆ, ಶಕ್ತಿಯುತನಾಗಿದ್ದಾನೆ. ಕೆಲಸ ಯಾರ್ಯಾರಿಗೆ ಸಿಕ್ಕಿಲ್ಲ ಸಿಗೋ ಯೋಗ, ಉದ್ಯೋಗದಲ್ಲಿ ಬಡ್ತಿ ಸಿಗೋದು ಅಥವಾ ಸಂಬಳ ಹೆಚ್ಚಾಗಬಹುದು, ನಿಮ್ಮ ಪ್ಯಾಕೇಜ್ ಹೆಚ್ಚಾಗಬಹುದು. ಯಾರಾದರೂ ಕೆಲಸ ಚೇಂಜ್ ಮಾಡಲಿಕ್ಕೆ ಕೆಲವರು ಫೋನ್ ಮಾಡ್ತಾರೆ, ಗುರುಗಳ ಕೆಲಸ ಚೇಂಜ್ ಮಾಡ್ಬೋದಾ ಅಂತ. ಕೆಲಸ ಚೇಂಜ್ ಮಾಡೋ ಯೋಗ, ಎಲ್ಲ ಅಪ್ಗ್ರೇಡ್ ಆಗುತ್ತೆ ಉದ್ಯೋಗದಲ್ಲಿ. ತುಂಬ ನೀವು ನಿರೀಕ್ಷೆಗಿಂತ ಹೆಚ್ಚು ಒಂದು ಸಕ್ಸಸ್ಸನ್ನು ಪಡಿತೀರಾ ಈ ಟೈಮಲ್ಲಿ. ಇನ್ನು ಗುರುವಿನ 5ನೇ ದೃಷ್ಟಿ ಬಂದ್ಬಿಟ್ಟು 2ನೇ ಮನೆ ಮೇಲೆ ಬಿದ್ದಿರುತ್ತೆ. 2ನೇ ಮನೆಯಲ್ಲಿ ಬಿದ್ದರೆ ಕುಟುಂಬದಲ್ಲಿ ಸೌಖ್ಯ, ಮದುವೆ ಆಗ್ಲದವರಿಗೆ ಮದುವೆ ಯೋಗ, ಮಕ್ಕಳಾಗಿಲ್ಲ ಅಂದರೆ ಮಕ್ಕಳಾಗೋ ಯೋಗ. ನೋಡಿ, ಕುಟುಂಬದ ಮೇಲೆ ದೃಷ್ಟಿ ಹಾಕಿದಾಗ ಕುಟುಂಬದ ಅಭಿವೃದ್ಧಿ ಆಗ್ತದೆ. ಅಭಿವೃದ್ಧಿ ಅಂದರೆ ಅರ್ಥ ನೋಡಿ, ಒಬ್ರು ಎಕ್ಸ್ಟ್ರಾ ಅಂದರೆ ಹೊರಗಿನಿಂದ ಆದರೂ ಬರಬಹುದು, ಅಥವಾ ಮಗು ಹುಟ್ಟಿದಾಗಾದರೂ ಕುಟುಂಬ ಅಭಿವೃದ್ಧಿ ಆಗ್ತದೆ. ಇನ್ನು ಧನಸ್ಥಾನವನ್ನು ನೋಡ್ತಾ ಇರೋದ್ರಿಂದ ದುಡ್ಡು ಹೆಚ್ಚು ಬರುತ್ತದೆ. ಕುಟುಂಬದಲ್ಲಿ ಶಾಂತಿ, ನೆಮ್ಮದಿ, ಖುಷಿ ಎಲ್ಲ ಇರ್ತದೆ. ಇನ್ನು 7ನೇ ದೃಷ್ಟಿ ಬಂದ್ಬಿಟ್ಟು 4ನೇ ಮನೆಯಲ್ಲಿ ಬಿದ್ದಿರೋದ್ರಿಂದ ಯಾರಾದರೂ ಕಾರ್ ತಗೊಳ್ಳಿ, ಸೈಟ್ ತಗೊಳ್ಳಿ, ಮನೆ ತಗೊಂಡಿದ್ರೆ ಮನೆ ತಗೋಬಹುದು, ಮನೆ ಕಟ್ಟಬಹುದು. ಅಷ್ಟು ವಿಶೇಷವಾದ ಒಂದು ಟೈಮ್ ಇದೆ. ನೆಮ್ಮದಿಯಾಗಿದೆ, ಖುಷಿಯಾಗಿದೆ. ಯೋಚನೆಯನ್ನೇ ಮಾಡಲಿಕ್ಕೆ ಹೋಗಬೇಡಿ. ಇನ್ನು 9ನೇ ದೃಷ್ಟಿ 6ನೇ ಮನೆಯಲ್ಲಿ ಬೀಳೋದ್ರಿಂದ ಪ್ರತಿದಿನವೂ ಕೂಡ ನೀವು ಲವಲವಿಕೆಯಿಂದ ಇರ್ತೀರಾ, ಉತ್ಸಾಹದಿಂದ ಇರ್ತೀರಾ, ಖುಷಿಯಾಗಿರ್ತೀರಾ. ಎಲ್ಲ ರೀತಿಯಿಂದ 1 ವರ್ಷಗಳ ಕಾಲ ವಿಶೇಷ ಟೈಮ್ ಇದೆ, ಸದುಪಯೋಗ ಪಡಿಸ್ಕೊಳ್ಳಿ. ಅಷ್ಟೇ ಅಲ್ಲ, ಇದರ ಶಕ್ತಿ ಇನ್ನಷ್ಟು ಹೆಚ್ಚಾಗಬೇಕಂದ್ರೆ ಗುರುಗಳ ದೇವಸ್ಥಾನ, ರಾಯರ ಮಠಕ್ಕೋ, ಶ್ರೀ ಸಾಯಿಬಾಬಾ ದೇವಸ್ಥಾನಕ್ಕೋ, ಅಥವಾ ಶ್ರೀ ದತ್ತಾತ್ರೇಯ ಸ್ವಾಮಿ ದೇವಸ್ಥಾನಕ್ಕೋ ಹೋಗಿ ಭೇಟಿ ಕೊಡಿ, ಧ್ಯಾನ ಮಾಡಿ. ಇದರಿಂದ ಇನ್ನೂ ಹೆಚ್ಚು ಒಳಿತಾಗುತ್ತದೆ. ಇನ್ನು ಶನಿದೇವರನ್ನು ನೋಡಿದರೆ ನೋಡಿ, ಶನಿದೇವರು ತುಲಾ ರಾಶಿಯಿಂದ 6ನೇ ಮನೆಯಲ್ಲಿದ್ದಾರೆ. ಶತ್ರುಗಳು ನಾಶ ಆಗೋ ಸಮಯ. ಯೋಚನೆಯನ್ನೇ ಮಾಡಲಿಕ್ಕೆ ಹೋಗಬೇಡಿ, ತುಂಬ ಒಳ್ಳೆಯ ಸಮಯ. ಶನಿದೇವರು ಕಾಟ ಏನು ಕೊಡಲ್ಲ, ಅದ್ರ ಬದಲು ಒಳಿತನ್ನೇ ಮಾಡ್ತಾ ಇದ್ದಾನೆ. ಇನ್ನು ರಾಹು ಕೇತುಗಳು ಬಂದರೆ ನೋಡಿ, ರಾಹು 5ನೇ ಮನೆಯಲ್ಲಿದ್ದಾನೆ, ಕೇತು ಬಂದ್ಬಿಟ್ಟು 11ನೇ ಮನೆಯಲ್ಲಿದ್ದಾನೆ. ಇದು ಸ್ವಲ್ಪ ಎಫೆಕ್ಟ್ ಕೊಡ್ತಾ ಇರುತ್ತೆ. ನಾಗದೇವರ ಪೂಜೆ ಎಲ್ಲೆಲ್ಲಿ ಮಾಡ್ತಾರೋ ಅಲ್ಲಿ ಸ್ವಲ್ಪ ಹೋಗಿ ನಾಗ ಸಂಬಂಧಿ ಪೂಜೆಯನ್ನು ಮಾಡಿಸಿ. ಉದಾಹರಣೆ ಕುಕ್ಕೆ ಸುಬ್ರಹ್ಮಣ್ಯ ಆಗಿರ್ಬೋದು, ಕಾಳಹಸ್ತಿ ಆಗಿರಬಹುದು, ಅಥವಾ ನಮ್ಮ ವಿಶೇಷ ರಿಸರ್ಚ್ ಕ್ಷೇತ್ರ ನಾಗಮಂಗಲ ಇದೆ, ಸೌಮ್ಯಕೇಶವ ದೇವಸ್ಥಾನ, ಇಲ್ಲಿಯೂ ಕೂಡ ನಾಗದೇವರ ಸಂಬಂಧಿತ ಪೂಜೆ ಮಾಡ್ತಾರೆ ರಾಹುಕೇತು ಶಾಂತಿಗಾಗಿ. ಈ ಎಲ್ಲಾದರೂ ಹೋಗಿ 1 ವರ್ಷದಲ್ಲಿ ಆವಾಗವಾಗ ಪೂಜೆ ಮಾಡಿಸ್ತಾ ಇರಿ. ನಾನು ಒಂದೇಟಿಗೆ ಹೋಗ್ರಿ ಅಂತ ಹೇಳಲ್ಲ, ಬಹಳಷ್ಟು ಸಲ ಹೋದ್ರೂ ಓಕೆ, ಅದು ನಿಮಗೆ ಬಿಟ್ಟ ವಿಚಾರ. ಮಕ್ಕಳು ಕಿರಿಕಿರಿ ಮಾಡಬಹುದು, ರಾಹು ಇದ್ದಾನೆ 5ನೇ ಮನೆಯಲ್ಲಿ. ಇನ್ನು ಕೇತು, ಲಾಭಗಳು ನಿಮಗೆ ಬರೋ ಸಮಯ ಇದೆ, ಸ್ವಲ್ಪ ತಡೆ ಹಿಡಿಯಲಿಕ್ಕೆ ನೋಡ್ತಾನೆ 11ನೇ ಮನೆಯಲ್ಲಿರೋದ್ರಿಂದ. ಇಷ್ಟನ್ನು ಮಾಡಿಕೊಂಡ್ರೆ ನಿಮಗೆ ತುಂಬ ಹೆಚ್ಚು ಒಳಿತಾಗುವ ಸಮಯ.
ಗುರು ಬದಲಾವಣೆ ಒಟ್ಟಾರೆಯಾಗಿ ನಿನಗೆಲ್ಲ ರೀತಿ ಅನುಕೂಲಕರವಾಗಿದೆ. ತುಂಬ ಒಳಿತಾಗ್ತದೆ. 1 ವರ್ಷಗಳ ಕಾಲ ನೀವು ವಿಶೇಷವಾಗಿ ಗುರುಗಳ ದೇವಸ್ಥಾನಕ್ಕೆ ಹೋಗಿ ಇನ್ನೂ ಒಳಿತಾಗ್ತದೆ. ಇನ್ನು ನಾಗದೇವರ ಸಂಬಂಧಿತ ಕ್ಷೇತ್ರಗಳಿಗೆ ಹೋಗಿ ಬನ್ನಿ. ಪೂಜೆಯನ್ನು ಮಾಡಿಸೋದಾದರೆ ಮಾಡಿಸಿ, ಇದರಿಂದಲೂ ಕೂಡ ಒಳ್ಳೆಯದಾಗ್ತದೆ. ಇನ್ನೇನಾದರೂ ತೊಂದರೆ ಇದ್ದರೆ ನಮ್ಮ ಜ್ಯೋತಿಷ್ಯ ಜೈ ಹೋ ಯೂಟ್ಯೂಬ್ ಚಾನಲ್ನ ನಂಬರ್ಗೆ ಕರೆ ಮಾಡಬಹುದು. ನಾವು ಸಲಹೆ ನೀಡ್ತೇವೆ. ಅದರಲ್ಲೂ ಕೂಡ ಮಾಟ ಮಂತ್ರ ವಾಮಾಚಾರ ಯಾರಿಗಾದರೂ ಆಗಿದ್ದರೆ ನಮಗೆ ಕರೆ ಮಾಡಿ, ನಾವು ಸಲಹೆ ನೀಡ್ತೇವೆ. ಶುಭವಾಗಲಿ.